ಹೆಲೋ ನಮಸ್ತೆ. ಇವತ್ತಿನ ರೆಸಿಪಿ ಬಾಳೆಹಣ್ಣಿನ ಸ್ನ್ಯಾಕ್ಸ್. ಬನ್ನಿ ಈಸಿಯಾಗಿರುವಂಥ ಬಾಳೆಹಣ್ಣಿನ ಸ್ನ್ಯಾಕ್ಸ್ ಹೇಗೆ ಮಾಡೋದು ಅಂತ ನೋಡುವ. ಇದಕ್ಕೆ ಬೇಕಾಗಿ ನಾನಿಲ್ಲಿ 3 ಬಾಳೆಹಣ್ಣನ್ನು ತಗೊಳ್ತಾ ಇದ್ದೀನಿ. 3 ಬಾಳೆಹಣ್ಣಿಂದ ಮನೆಯವರಿಗೆ ಎಲ್ರಿಗೂ ಮಾಡ್ಕೊಳ್ಬೋದು. ಇದು ತುಂಬ ಈಸಿ. ಇದು ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ ಫಸ್ಟಿಗೆ. ನಂತರ ಅರ್ಧ ಭಾಗದಲ್ಲಿ 3 ಭಾಗಗಳಾಗಿ ಅದನ್ನ ಉದ್ದಕ್ಕೆ ಕಟ್ ಮಾಡ್ಕೊಳ್ಳಿ, ಈ ಥರ ನೋಡಿ. ಆಮೇಲೆ 1 ಕಪ್ ಆಗುವಷ್ಟು ಮೈದಾ ಹಿಟ್ಟು ತಗೊಳ್ತಾ ಇದ್ದೀನಿ. ಇದಕ್ಕೆ ನಾನು 3 ಸ್ಪೂನ್ ಆಗುವಷ್ಟು ಅಕ್ಕಿ ಹುಡಿನೂ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 1/4 ಸ್ಪೂನಿಗಿಂತಲೂ ಕಮ್ಮಿ ಅರಿಶಿಣ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ 1.5 ಸ್ಪೂನ್ನಷ್ಟು ಸಕ್ಕರೆ ಮತ್ತು 1/4 ಸ್ಪೂನ್ ಆಗುವಷ್ಟು ಉಪ್ಪು, ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಯಾವ ಕಪ್ಪಿಂದ ಮೈದಾ ಹಾಕ್ಕೊಂಡಿದ್ದೀವಿ ಅದೇ ಕಪ್ಪಲ್ಲಿ 3/4 ಗ್ಲಾಸಿನಷ್ಟು ನೀರು ಹಾಕ್ಕೊಳ್ಬೇಕು. ಫಸ್ಟಿಗೆ 3/4 ಗ್ಲಾಸ್ ಡೈರೆಕ್ಟ್ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ, ಸ್ವಲ್ಪ ಸ್ವಲ್ಪನೇ ಈ ಥರ ಮಿಕ್ಸ್ ಮಾಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ನೀರು ಅಲ್ಲ, ತುಂಬ ಗಟ್ಟಿನೂ ಅಲ್ಲ, ಅಂದರೆ ಹದಕ್ಕೆ ಇದು ಟೆಕ್ಸ್ಚರ್ ಬರಬೇಕು. ತುಂಬ ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸ್ ಇದು. ಹಾಗೆ ತುಂಬ ಈಸಿಯಾಗಿ ಮಾಡೋಕ್ಕಾಗುವಂಥದ್ದು ಇದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಬಂಪ್ಸ್ ಏನಿರಬಾರ್ದು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನಿಮಗೆ ಈ ಟೈಮಲ್ಲಿ ಬೇಕಿದ್ದರೆ ಇದಕ್ಕೆ ಎಳ್ಳು, 1 ಕಪ್ ಎಳ್ಳು ಒಂದು ಫ್ರೈ ಮಾಡಿಕೊಂಡು ಸ್ವಲ್ಪ ಹಾಕ್ಕೊಳ್ಬೋದು, ಬೇಕಿದ್ದರೆ ಆಪ್ಷನಲ್. ಇದು ತುಂಬ ಟೇಸ್ಟಿ ಆಗುತ್ತೆ. ನೋಡಿ, ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಬಾಳೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಬಾಳೆಹಣ್ಣನ್ನು ಆದಷ್ಟು ತೆಳುವಾಗಿ ಕಟ್ ಮಾಡ್ಕೊಳ್ಬೇಕು. ಅಂದರೆ ಅರ್ಧ ಭಾಗ ಇದೆಯಲ್ಲ, ಅದನ್ನು ಮತ್ತೆ 3 ಭಾಗಗಳಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಹಾಕ್ಕೊಳ್ತಾ ಇರುವಂಥದ್ದು ಕೊಬ್ಬರಿ ಎಣ್ಣೆ. ಎಣ್ಣೆ ಬಿಸಿ ಆದಾಗ ನಾವು ಇದನ್ನ ಹಾಕ್ಕೊಳ್ಬೇಕು. ಪಟ್ಟಂತ ಆಗುವಂಥ ಸ್ನ್ಯಾಕ್ಸ್ ಇದು. ಅದೇ ರೀತಿ ಮನೆಯವರಿಗೆಲ್ರಿಗೂ ತಿನ್ಬೋದು. ನಾವಿಲ್ಲಿ 3 ಬಾಳೆಹಣ್ಣನ್ನು ತಗೊಂಡಿದ್ದೀವಲ್ವ, 3 ಬಾಳೆಹಣ್ಣು ಸಾಕು. ನೋಡಿ, ಎಣ್ಣೆ ಬಿಸಿಯಾಗಿದೆ. ನಾನಿಲ್ಲಿ ಬಾಳೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನ ಹಾಕ್ಕೊಳ್ಬೇಕಾಗತ್ತೆ. ಆಮೇಲೆ ಮೀಡಿಯಮ್ ಫ್ಲೇಮಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಈ ಥರ ಮಗುಚಿ ಹಾಕ್ಕೊಳ್ಳಿ. ನೋಡಿ, 2 ನಿಮಿಷದಲ್ಲಿ ಆ ಕಡೆ ಈ ಕಡೆ ಮಗುಚಿ ಹಾಕ್ಕೊಳ್ಬೇಕು ನೀವು. ತುಂಬ ಟೇಸ್ಟಿಯಾಗಿರುತ್ತೆ, ಲೈಟಾಗಿ ಸ್ವೀಟ್ ಆಗಿರುತ್ತೆ. ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಆಲ್ಮೋಸ್ಟ್ ಇದು ರೆಡಿ ಆಗಿದೆ. ಆ ಕಡೆ ಈ ಕಡೆ ಮಗ್ಚ್ಕೊಳ್ಬೇಕು ಮಾತ್ರ, ಇಲ್ಲಾಂದರೆ ಇದು ಸೀದೋಗುತ್ತೆ. ನಾವು ಇದಕ್ಕೆ ಶುಗರ್ ಆ್ಯಡ್ ಮಾಡಿದ್ದೀವಲ್ವ, ಪಕ್ಕನೆ ಇದು ಕ್ರಂಚಿ ಆಗುತ್ತೆ. ಯಾರೆಲ್ಲ ಈ ರೆಸಿಪಿನ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆಯೇ ಹೊಸದಾಗಿ ಯಾರೆಲ್ಲ ಚಾನೆಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ನಾನು ಇದರಲ್ಲಿ ಕೇರಳ ರೆಸಿಪಿಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈಸಿ ಮತ್ತು ಟೇಸ್ಟಿಯಾಗಿರುವಂಥ ಕೇರಳ ರೆಸಿಪಿಗಳು ಇವೆಲ್ಲ. ಒಂದು ಸಾರಿ ಇದನ್ನ ಟ್ರೈ ಮಾಡಿ, ಆಮೇಲೆ ಹೇಳ್ತೀರಾ ಹೇಗಿದೆ ಅಂತ. ಅಷ್ಟು ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸ್ ಇದು. ನಾನಿಲ್ಲಿ ಮಿಕ್ಕಿರೋ ಬಾಳೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಒಂದು ಕಡೆ ಆಗಬೇಕಿದ್ರೆ 1 ನಿಮಿಷದೊಳಗಡೆ ನಾವು ಆ ಕಡೆ ಈ ಕಡೆ ಮಗುಚಿ ಇದನ್ನ ಹಾಕ್ಕೊಳ್ಬೇಕು, ಅಷ್ಟೇ ಕೆಲಸ ಇರೋದು. 2 ರಿಂದ 3 ನಿಮಿಷದಲ್ಲಿ ಇದು ರೆಡಿಯಾಗುವ ಸ್ನ್ಯಾಕ್ಸ್. ಬಿಸಿ ಚಾದೊಂದಿಗೆ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೊಂದು ಹೊಸ ಕೇರಳ ರೆಸಿಪಿಯೊಂದಿಗೆ ಬರುವವರೆಗೂ ಧನ್ಯವಾದಗಳು.